ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಇಡ್ಲಿಗೆ ಸಾಂಬಾರು. ನಾನು ಆಲ್ರೆಡಿ ಸಾಂಬಾರು ಪೌಡ್ರನ್ನ ಬ್ಯಾಕ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಫಸ್ಟು ಕುಕ್ಕರ್ ಇಟ್ಕೊಂಡು ನೀರನ್ನ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗಲಿ. ಅಷ್ಟರಲ್ಲಿ ಬೇಳೆಗಳನ್ನ ಹಾಕ್ಕೊಂಡು ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಈಗ 1 ಕಪ್ಪಷ್ಟು ತೊಗರಿಬೇಳೆನ ಹಾಕಿದ್ದೀನಿ. ಅದರಲ್ಲಿ ಅರ್ಧ ಕಪ್ಪಷ್ಟು ಮಸೂರ್ ದಾಲ್, ಹಾಗೆ 1/4 ಕಪ್ಪಷ್ಟು ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ ನೀರು ಬಿಸಿಯಾಗಿದೆ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಈಗ ಹಾಗೆ ಒಂದು 4ರಿಂದ 5 ಟೊಮೊಟೊನ ತೊಳೆದು ಹಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ 1 ಈರುಳ್ಳಿ, ದಪ್ಪದ ಈರುಳ್ಳಿನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ಸಹ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು 2 ಸ್ಪೂನಷ್ಟು ತುಪ್ಪ ಬೇಡ ಅನ್ನೋರು ಎಣ್ಣೆನ ಬೇಕಾದ್ರೆ ಹಾಕ್ಕೋಬೋದು. ಇವೆಲ್ಲನೂ ಹಾಕ್ಕೊಂಡು ಕುಕ್ಕರ್ನ 2 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರು 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಒಂದು ಸಣ್ಣ ಬಟ್ಲಿಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಳ್ಳೋಣ. ಇಲ್ಲಿಗ ಕುಕ್ಕರು 2 ವಿಷಲ್ ಕೂಗಿದೆ. ಹಾಗೆ ಪ್ರೆಷರ್ ಸಹ ಹೋಗಿದೆ. ಇಲ್ಲಿಗ ನೋಡಿ, ಈಗ ನಾನು ಅದು ಆವಾಗಲೇ ಹಾಕಿರ್ತಕ್ಕಂಥ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಅದನ್ನೆಲ್ಲ ಎತ್ಕೊಳ್ಳೋಣ. ನೀರಿನಿಂದ ಸಪ್ರೇಟ್ ಮಾಡಿಕೊಂಡು ಅದು ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಈಗ ಅದನ್ನೆಲ್ಲ ಸಪ್ರೇಟ್ ಒಂದು ಬೌಲ್ಗೆ ಎತ್ಕೋತಾ ಇದ್ದೀನಿ. ಬೇಳೆನೇನು ಮಸಿಯೋ ಅವಶ್ಯಕತೆ ಇಲ್ಲ. ಬೇಳೆ 2 ವಿಷಲ್ ಕೂಗಿಸಿರೋದ್ರಿಂದ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಬೇಳೆನೂ ಮಸಿಬೇಕು ಅನ್ನೋರು ಡೈರೆಕ್ಟು ಒಂದು ಜಾಲರ ಪಾತ್ರೆ ಬರುತ್ತಲ್ಲ, ಅದರಲ್ಲಿ ಡೈರೆಕ್ಟ್ ಎಲ್ಲನೂ ಸೋಸ್ಕೊಂಡು ಡೈರೆಕ್ಟು ಬೇಳೆ ಜೊತೆನೂ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಸ್ಮ್ಯಾಶ್ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಬೇಳೆ ಆಲ್ರೆಡಿ ಬೆಂದಿದೆ. ಹಾಗಾಗಿ ಇದನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ ನಾನು ಇದನ್ನು. ಅದು ಸ್ವಲ್ಪ ಕೂಲ್ ಆಗಲಿ. ಅಷ್ಟರಲ್ಲಿ ಒಂದು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಈಗ ಆಯಿಲ್ ಕಾಯ್ದಿದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ. ಈಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಹಾಗೆ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಒಂದು 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಮೀಡಿಯಮ್ ಗಾತ್ರದಾದರೆ 2 ಹಾಕ್ಕೊಳ್ಳಿ. ದಪ್ಪ ಈರುಳ್ಳಿ ಆದರೆ ಒಂದೇ ಸಾಕು. ಇಲ್ಲಿ ನಾನು ಮೀಡಿಯಮ್ ಗಾತ್ರದ 2 ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ.
ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಇಲ್ಲೇನು ಒಗ್ಗರಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಮತ್ತು ಆಮೇಲೆ ಸಾಂಬಾರನ್ನೇನು ಜಾಸ್ತಿ ಹೊತ್ತೇನು ಕುದಿಸೋ ಅಷ್ಟು ಇದಿರಲ್ಲ. ಈಗಿಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಈಗ ಸ್ಮ್ಯಾಶ್ ಮಾಡಿ ಆವಾಗಲೇ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ನಲ್ಲ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಅದನ್ನು ಹಾಕ್ಕೊಳ್ಳೋಣ. ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಇಡ್ಲಿಗೆ ಸಾಂಬಾರು ಪುಡಿ ಮನೇಲೇ ಮಾಡಿರ್ತಕ್ಕಂಥದ್ದು. ನಾನು ಇದು ಆಲ್ರೆಡಿ ಪುಡಿ ಮಾಡೋ ವಿಡಿಯೋನ ಪ್ರೀವಿಯಸ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಪುಡಿದು ಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋನ ನೋಡಿಕೊಂಡ್ರೆ ಪುಡಿದು ವಿಡಿಯೋ ಸಿಗುತ್ತೆ. ಇಲ್ಲಿ 3ರಿಂದ 4 ಸ್ಪೂನಷ್ಟು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೆ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಆ ಪೌಡರ್ನ ಹಾಕ್ಕೊಂಡ್ರೆ ನಡೆಯುತ್ತೆ. ಬೇಕು ಅಂದರೆ ಡೈರೆಕ್ಟ್ ಆಮೇಲೆ ಸಾಂಬಾರಿಗೆ ಬೇಕು ಅಂದರೆ ಸಾಂಬಾರಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ. ಯಾಕೆಂತಂದರೆ ಎಲ್ಲನೂ ಚೆನ್ನಾಗಿ ಹುರಿದು ಮನೇಲೇ ಪುಡಿ ಮಾಡಿರೋದ್ರಿಂದ ಡೈರೆಕ್ಟ್ ಹಾಗೆ ಹಾಕ್ಕೊಂಡ್ರು ಯಾವುದೇ ರೀತಿಯಾದ ಥರ ಘಾಟ್ ಥರ ಅದೆಲ್ಲ ಏನೂ ಆಗೋಲ್ಲ. ಈಗ ನಾನಿಲ್ಲಿ ಅದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದರ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ. ಹುಳಿ ಟೊಮೊಟೊ, ನಾಟಿ ಟೊಮೊಟೊ ಹಾಕಿರೋದ್ರಿಂದ ಹುಣಸೆಹಣ್ಣ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಬಾರಮ್ ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಈಗ ಬೇಯಿಸಿರ್ತಕ್ಕಂಥ ಬೇಳೆ ಜೊತೆಗೆ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಈ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಬೇಳೆ ಬೇಯಿಸಿದ ನೀರನ್ನೇ ತೊಗೊಂಡಿದ್ದೀನಿ. ಈಗ ಅದೇ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇರೆ ಸಪ್ರೇಟ್ ನೀರನ್ನ ಸೇರಿಸ್ತಾ ಇಲ್ಲ. ಯಾಕೆಂತಂದರೆ ಸಾಂಬಾರು ಯಾವುದೇ ಸಾಂಬಾರಾದರೂ ಅಷ್ಟೇ ಬೇಳೆ ಬೇಯಿಸಿರ್ತಕ್ಕಂಥ ನೀರನ್ನೇ ಹಾಕ್ಕೊಳ್ಳೋದ್ರಿಂದ ಅದು ಟೇಸ್ಟು ಆ ಕಡೆ ಈ ಕಡೆ ಆಗೋದಿಲ್ಲ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ 1 ತುಂಡಷ್ಟು ಬೆಲ್ಲನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕುದಿ ಹತ್ತಿದ್ರೆ ಇಡ್ಲಿ ಸಾಂಬಾರು ರೆಡಿ. ಸ್ವಲ್ಪ ಕುದಿ ಹತ್ತಿದ್ರೆ ಸಾಕು. ಯಾಕೆಂತಂದರೆ ಇಲ್ಲಿ ಒಗ್ಗರಣೆನೂ ಚೆನ್ನಾಗಿ ಬೇಯಿಸಿರೋದ್ರಿಂದ ಏನು ಜಾಸ್ತಿ ಹೊತ್ತು ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಈಗ 1-2 ನಿಮಿಷ ಕುದಿ ಹತ್ತಿದ್ರೆ ಇಡ್ಲಿ ಸಾಂಬಾರು ರೆಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಇದು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತ ಬ್ಯಾಚುಲರ್ಸ್ಗೆ ಸಾಂಬಾರು ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಸೈಡ್ಸಿಗೆ ಏನಾದ್ರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್. ನನ್ನ ವಿಡಿಯೋನ ವಾಚ್